ಶಾಸಕರು ಅನರ್ಹರಾಗಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಅನರ್ಹರಾದ್ರು, ಟಿಕೆಟ್ ಬಹಳ ಪೈಪೋಟಿ ಇದೆ. ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ಟರಲ್ರಿ 7 ವರ್ಷನ. 7 ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನ್ ಹೇಳ್ತದೆ? ಏನಪ್ಪ ಹೇಳ್ತದೆ ಸಂವಿಧಾನ? ಬೈ ಎಲೆಕ್ಷನ್ ಸರ್ ನಾವು ಕೇಳ್ತೇವೆ. ಬೈ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡ್ತಾರೆ. ಪಕ್ಷ ತೀರ್ಮಾನ ಮಾಡ್ತದೆ, ಎಲ್ಲವರಿಗೆ ಕೊಡ್ತೀವಿ. ಬೈ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತೀವಿ. ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ರು ಸರ್. ರೆಡ್ಡಿ ಅವರು ನಿಮ್ಮ ಬಗ್ಗೆ ಬಹಳ ಟೀಕೆ ಮಾಡ್ತಿದ್ರು, ಜನಾರ್ದನ್ ರೆಡ್ಡಿ ಅವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ಯಾವ್ದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತೀವಿ. ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನು ಹೇಳ್ತೀವಿ. ಸರ್ ಈಗ ಒಂದು ಪ್ರಶ್ನೆ ಸರ್, ಈ ಕಾರ್ಯಕ್ರಮದ್ದು ನಾನು ಪಾದಯಾತ್ರೆ ಮಾಡಿದ್ದೆ. ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಅಸೆಂಬ್ಲಿಯಲ್ಲಿ 2009ರಿಂದ 13ವರೆಗೆ ವಿರೋಧ. ಆಗ ನಾನು ಪ್ರಸ್ತಾಪ ಮಾಡಿದ್ದೆ. ಎಂತ ಹೆಗ್ಡೆಯವರು, ಸಂತೋಷ್ ಹೆಗ್ಡೆ ಸರ್, ಸಂತೋಷ್ ಹೆಗ್ಡೆಯವರು ಒಂದು ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ. ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದರು ನನ್ನ ಮೇಲೆ. ಯಡಿಯೂರಪ್ಪ ಆದಿಯಾಗಿ, ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದರು. ಆಗ ನಾನು ಹೇಳಿದೆ, ನೋಡಪ್ಪ, ನಾನು ಅವ್ರು ಏನು ಹೇಳಿದ್ರು, ಬಳ್ಳಾರಿ ಬರ್ರಿ ಅಂತ. ನಾನು ಹೇಳಿದೆ, ಬಳ್ಳಾರಿ ನಡ್ಕೊಂಡೆ ಬಂದಿ, ನಡಿ, ಏನಾಗುತ್ತೆ ನೋಡೋಣ. ಅದರ ವಿರುದ್ಧ ಹೋರಾಟ ಮಾಡೋದಾದ್ರೆ ಇವತ್ತು ಫಲ ಸಿಕ್ಕಿದೆ. ನಾವು ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು. ಇದನ್ನ ನಾವು ಹೋರಾಟ ಮಾಡಿದ್ವಿ. ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು. 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು. ಅವತ್ತು ಕೊನೇ ದಿನ, ಲಾಸ್ಟ್ ಡೇ, ಕನ್ಕ್ಲೂಡ್ ಆಗಿದ್ದ ದಿನ, ಬಳ್ಳಾರಿ ತಲುಪಿದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ವಿ. ಒಂದು 4-5 ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ವಿ. ಹೇಳಿದ್ದೆ, ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ, ಇದು ಹೋರಾಟ ಮುಂದುವರಿಸ್ತೀವಿ. ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು, ಯಾರು ತಪ್ಪು ಮಾಡಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಜನಾರ್ದನ್ ರೆಡ್ಡಿ ಇರಲಿ, ಯಾವನೇ ಇರಲಿ, ಅವರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ. ಲಾಸ್ಟ್ ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ನನಗೆ ಹೆಲ್ಪ್ ಮಾಡ್ಯಾರ ಅಂತ ಹೇಳಿದ್ರು ಸರ್. ಅವ್ರು ಹೇಳಿದ್ದು ಸರ್. ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು? KRPP ಸರ್. ಅವಾಗ ಯಾವ ಪಕ್ಷಕ್ಕೆ ಹೋಗಿದ್ರು? ಬಿಜೆಪಿ. ಯಾವ ಪಕ್ಷಕ್ಕೆ? ಅಲ್ಲ, ಇಂಡಿಪೆಂಡೆಂಟ್ ನಿಂತಾಗ ಸರ್, KRPP ಇಂದ ನಿಂತಾಗ ಸರ್. ನಮ್ಮ ಇಕ್ಬಾಲ್ ಅನ್ಸಾರಿ ನನ್ನ ಜೀವನದಲ್ಲಿ, ರಾಜಕೀಯದ ಜೀವನದಲ್ಲಿ 50 ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು, ಬೇರೆ ಯಾರನ್ನು RSS ಬಿಜೆಪಿನ ವಿರೋಧ ಮಾಡದಷ್ಟು ನಾನು ಯಾರನ್ನು ಕೂಡ ವಿರೋಧ ಮಾಡಿದ್ದೆ. RSS ಬಿಜೆಪಿ, RSS ಬಿಜೆಪಿ ಬರ್ಕೊಳ್ಳಿ.